ತಂದೆಯರ ದಿನ ಇದು. ಬಹಳಷ್ಟು ಜನಕ್ಕೆ ಆಚರಣೆ ಮಾಡ್ತಾರೆ. ತಂದೆಗೆ ಹೋಗಿ ಅಪ್ಪ ಐ ಲವ್ ಯು ಅಂತ ಹೇಳ್ತಾರೆ. ಕೆಲವು ತಂದೆಯರಿಗೆ ಈ ಯೋಗ ಇಲ್ಲದೆ ಇರ್ಬೋದು. ನಾವು ನಮ್ಮ ತಂದೆ ಋಣ ತೀರ್ಸಕ್ಕೆ ನಮ್ಮ ಕೈಲಿ ಆಗ್ಲೇ ಇಲ್ಲ. ಯಾರ್ಯಾರಿಗೆ ಅಪ್ಪ ಇದಾರೋ ಅವ್ರಿಗೆಲ್ಲ ಒಂದು ಅವಕಾಶ. ಇದು ಫಾದರ್ಸ್ ಡೇ, ಅಪ್ಪಂದಿರ ದಿನ. ತಂದೆ ಅಂದ್ರೆ ಒಂದು ರೀತಿ ಮನೆಯ ಆಧಾರ ಸ್ತಂಭ. ತಂದೆ ಈ ಸಂಸಾರದ ಗಾಡಿಯನ್ನ ಎಳೆಯುವಂತ ಯೋಗಿ, ಒಂದ್ ರೀತಿ ಗಾಣದ ಎತ್ತಿನಂತೆ ದುಡಿಯುವಂತ ತಂದೆ. ಅವನೊಬ್ಬ ಈ ಜೀವನ ನೌಕೆಯ ನಾವಿಕ, ನಮ್ಮನ್ನ ಇಡೀ ಸಂಸಾರವನ್ನ ನಡೆಸುವಂತ ನಾವಿಕ. ಅವನೊಬ್ಬ ಮನೆಯ ಕಾವಲುಗಾರ. ತಂದೆ ಮನೆಯ ಕಾವಲುಗಾರ. ಯಾವ ರೀತಿ ಗಾಡಿಯನ್ನ ಎಳೆಯುವಂತ ನಾವಿಕ ಆಗ್ತಾನೆ, ಅದೇ ರೀತಿ ಈ ಹಾಡಲ್ಲಿ ನಾನು ಹೇಳಿದ್ದೀನಿ, ಅವನು ಒಬ್ಬ ಕಾವಲುಗಾರ. ನನ್ನ ತಂದೆಗೆ ಬಹಳ ಇಷ್ಟ ನಾನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಬೇಕು ಅಂತ. ಚೇರ್ಮನ್ ಅಂದ್ರೆ ಬಹಳ, ಅವಾಗ ಬಹಳ ಚೇರ್ಮನ್, ಊರು ಚೇರ್ಮನ್ ಅಂದ್ರೆ ಅವನೇ ಸರ್ವೋಚ್ಚ. ಈಗ MLA ಇದಾರಲ್ಲ, ಹಂಗಿರ್ತಾ ಇದ್ರು ಅವರೆಲ್ಲ. ನಮ್ಮೂರು ಚೇರ್ಮನ್ ಆಗಬೇಕು ಅಂತ ನಮ್ಮಪ್ಪನ ಆಸೆ. ಇವತ್ತವರೆಗೂ ನಾನು ನಮ್ಮ ಚೇರ್ಮನ್ ಆಗಲೇ ಇಲ್ಲ. ಇವತ್ತವರೆಗೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿಲ್ಲ, ಚೇರ್ಮನ್ ಆಗಲಿಲ್ಲ. ನಮ್ಮಪ್ಪನ ಬಹಳ ಆಸೆ ಇತ್ತು, ನಮ್ಮ ಮಗ ಇಂಜಿನಿಯರ್ ಆಗಬೇಕು, HMTಯಲ್ಲಿ ಕೆಲಸ ಮಾಡಬೇಕು, ನಮ್ಮೂರಿನ ಚೇರ್ಮನ್ ಆಗಬೇಕು. ಇದು ಬಹಳ ಆಸೆ ಇತ್ತು. ಆದರೆ ದುರದೃಷ್ಟವತ್ತು ನನಗೆ 27 ವರ್ಷ ಆಗೋಷ್ಟೊತ್ತಿಗೆ ನಮ್ಮಪ್ಪ ತೀರೋಗ್ಬಿಟ್ರು. ಅಪ್ಪನ ಋಣ ತೀರ್ಸಕ್ಕೆ ಆಗಿಲ್ಲ. ಇದನ್ನೆಲ್ಲ ನೋಡಕ್ಕೆ ನಮ್ಮಪ್ಪ ಇಲ್ಲ ನನ್ನ ಮುಂದೆ. ಬಹಳಷ್ಟು ಜನಕ್ಕೆ ಈ ನೋವಿದೆ. ಕೆಲವರಿಗೆ ಅಪ್ಪ ಇದ್ದಾರೆ, ಈಗ ನಮ್ಮ ಜೊತೆಲೇ ಇರ್ತಾರೆ. ದಿನ ನಾವು ಅವ್ರ ನೋಡ್ತಾನೆ ಇರ್ತೀರಿ, ಮಾತಾಡ್ತಾನೆ ಇರ್ತೀರಿ. ಆದರೆ ಅಪ್ಪನಿಗೆ ಅಪ್ಪ ನಾನು ನಿನ್ಗೆ ಇಷ್ಟಪಡ್ತೀನಿ ಅಂತ ಹೇಳೋದು ಬಹಳ ಅಪರೂಪ. ಇವತ್ತು ತಂದೆಯ ಒಂದು ನೆನಪು ಮಾಡ್ಕೊಳ್ಳುವಂಥದ್ದು. ತಾಯಿ ಜೀವ ಕೊಟ್ರೆ ತಂದೆ ಜೀವನವನ್ನೇ ಕೊಡ್ತಾನೆ, ಬದುಕಿಗೆ ಒಂದು ರೂಪ ಕೊಡ್ತಾನೆ. ನನ್ನ ಮಗ ನನ್ನ ರೀತಿ ಇರಬಾರ್ದು, ನನ್ನ ಮಗ ನನಗಿಂತ ಮೇಲೆ ಹೋಗ್ಬೇಕು, ನನ್ನ ಮಗ ಒಳ್ಳೆ ವಿದ್ಯಾವಂತನಾಗಬೇಕು, ಅವನಿಗೆ ಉದ್ಯೋಗ ಸಿಗಬೇಕು. ಈ ಜೀವನ ಪೂರ್ತಿ ಅಪ್ಪ ತನಗೋಸ್ಕರ ಏನು ಕೇಳಲ್ಲ. ಮಕ್ಕಳನ್ನ ಕೇಳೋದು ಒಂದೇ, ಪ್ರೀತಿ. ಆ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರುವಂತ ಜೀವ ಅಪ್ಪ. ಅದಕ್ಕೋಸ್ಕರ ಇವತ್ತು ಫಾದರ್ ಡೇಯನ್ನ ನಾವು ಮಾಡ್ತಾ ಇದ್ದೀರಿ. ಹೋಗಿ ನಿಮ್ಮ ಅಪ್ಪನ ಹತ್ರ ನಿಂತ್ಕೊಂಡು ಅಪ್ಪ ಐ ಲವ್ ಯು ಅಂತೇಳಿ, ಅದೇ ನೀವು ನಿಮ್ಮ ಅಪ್ಪನಿಗೆ ಕೊಡುವಂಥ ಅಪರೂಪದ ಕಾಣಿಕೆ. ಧನ್ಯವಾದಗಳು.